ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು ನಾಗರತ್ನಮ್ಮರವರು ಹಾಗೂ ತಾಲೂಕಾ ಎಂಆರ್ಡಬ್ಲ್ಯೂ ಅಧಿಕಾರಿ ಶ್ರೀನಿವಾಸ್ ಗೌಡ, ಕಾರ್ಯದರ್ಶಿ ಅಮನಾರಾಯಣ್, ಎಸ್ಡಿಎ ಶಂಕರಪ್ಪ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ವಿಶ್ವನಾಥ್ ರೆಡ್ಡಿ, ತಾಲೂಕಾ ಸಂಯೋಜಕರು ವೆಂಕಟೇಶ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಾರ್ವಜನಿಕರು, ಬಿಆರ್ಟಿ ಚಂದ್ರಪ್ಪ, ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ, ಸಹಾಯಕರು ಎನ್ಸಿ ವೆಂಕಟರಮಣಪ್ಪ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ವ್ಯವಸ್ಥಾಪಕರು ವಿಶ್ವನಾಥ್ ರೆಡ್ಡಿ ಅವರು ಮಾತನಾಡಿ, ಈ ಸಭೆಯಲ್ಲಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಅನ್ನ ತಪ್ಪದೇ ಮಾಡಿ ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ಪಡೆಯಿರಿ. ನಿಮಗೆ ಹೆಚ್ಚಿನ ರೀತಿಯ ಸರ್ಕಾರದ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ನೀಡುತ್ತೇವೆ. ಪ್ರತಿಯೊಬ್ಬರು ಫಲಾನುಸೂಕ್ತ ದಾಖಲೆಗಳು ಪಡೆದ ತಕ್ಷಣವೇ ಎಲ್ಲ ರೀತಿಯ ಸಾಲವನ್ನ ನೀಡುತ್ತಿದೆ. ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮೆಲ್ಲರ ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಿ. ನಮ್ಮ ಬ್ಯಾಂಕ್ ವ್ಯವಹಾರ ನಿಮಗಾಗಿ ಮತ್ತು ಜನಸಾಮಾನ್ಯರಿಗಾಗಿ. ನಮ್ಮ ಸೇವೆ ಎಲ್ಲ ರೈತರ, ಹೆಚ್ಚಿನ ಉನ್ನತ ವಿದ್ಯಾರ್ಥಿಗಳ ಎಲ್ಲರಿಗೂ ಸಾಲವನ್ನ ನೀಡುತ್ತೇವೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಎಂಆರ್ಡಬ್ಲ್ಯೂ ಅಧಿಕಾರಿ ಶ್ರೀನಿವಾಸ್ ಗೌಡರು ಮಾತನಾಡಿ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಸಂಯೋಜಕರು ವೆಂಕಟೇಶ್ ಅವರು ಜನಸಾಮಾನ್ಯರಿಗೆ ಬ್ಯಾಂಕಿನ ಎಲ್ಲ ರೀತಿಯ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದರು. ಈ ಸಮಯದಲ್ಲಿ ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ ಅವರು ಪಂಚಾಯಿತಿಯಲ್ಲಿ ಸೌಲಭ್ಯಗಳ ಬಗ್ಗೆ ಸಲಹೆ ತಿಳಿಸಿದರು. ಕಾರ್ಯದರ್ಶಿ ಅಮರ್ ನಾರಾಯಣ್ ಅವರು ಪೂರ್ಣ ಮಾಹಿತಿ ವಿವರಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧಿಕಾರಿ ಚಂದ್ರಪ್ಪ ಅವರು ಸಲಹೆ ಸೂಚನೆಗಳನ್ನು ತಿಳಿಸಿದರು. ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಶುಭ ಹಾರೈಸಿದರು. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಹ ನಿರ್ವಹಿಸುವಂತಹ ಉಪಾಧ್ಯಕ್ಷರಂತ ಶ್ರೀಮತಿ ನಾಗರತ್ನಮ್ಮರು ಕೂಡ ಎಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಆರ್ಥಿಕ ಸಾಕ್ಷರ ತಾಲೂಕು ಸಂಯೋಜಕ ಅಂತ ವೆಂಕಟೇಶ್ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯದರ್ಶಿ ಆಗುವಂತಹ ಟಿ ಅಮನಾರಾಯಣ ಸ್ವಾಮಿ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಅತಿ ಮುಖ್ಯವಾಗಿ ಪತ್ರಕರ್ತ ನಮ್ಮ ಸತೀಶ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದು 10-15 ಡೇಸ್ ನಲ್ಲಿ ಅವ್ರ ಅಕೌಂಟ್ ಅಕೌಂಟ್ ಜಮಾ ಆಗ್ತದೆ. ಸೊ ದಯವಿಟ್ಟು ತಾವು ಇನ್ನ ಮಾಡಿಸಿಲ್ಲ ಅಂದ್ರೆ ಮಾಡಿಸ್ಕೋರಿ. ತಾಲೂಕು ಅಧ್ಯಕ್ಷರು ಎಲ್ಲ ಅವೇರ್ನೆಸ್ ಮಾಡಿ ಸ್ವಲ್ಪ ಜನ ಬ್ಯಾಂಕ್ ಕಳಿಸಿ ಇದು ಸ್ವಲ್ಪ ತಾವು ಹೇಳಿ ಸರ್. ಬಟ್ ಸರ್ ಆಗ ಈಗ ಪೊಸಿಷನ್ ನಾನು ಹೇಳಿದ್ನಲ್ಲ ಸರ್, ಇಷ್ಟು ಅಕೌಂಟ್ಸ್ ಇದೆ, 76,000 ಅಕೌಂಟ್ಸ್ ಇದೆ. 100% ಕೋಆಪರೇಟ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮಾಡಿಸಿ ಸರ್. ಯಾಕಂದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಸಬ್ಸಿಕ್ವೆಂಟ್ ಬ್ಯಾಂಕ್ ಇದ್ದಾರೆ, ಮುಂದೆನೂ ಕೊಡಬೇಕಂದ್ರೆ ಈ ಪ್ಲಾನ್ ಎಲ್ಲ ಈ ಸಭೆಗಳೆಲ್ಲ ಮಾಡ್ತಾರೆ ಸರ್. ಸೊ ಅದು ಇನ್ಶೂರೆನ್ಸ್ ಬಗ್ಗೆ, ಅಕೌಂಟ್ಸ್ ಬಗ್ಗೆ, ಮತ್ತೆ ಲೋನ್ಸ್ ಬಗ್ಗೆ. ಎಜುಕೇಶನ್ ಲೋನ್ ಇದೆ, ನಿಮ್ಗೆ ಏನ್ ಲೋನ್ ಬೇಕು ಎಲ್ಲಾ ಲೋನ್ಸ್ ಸಿಗ್ತದೆ. ಬಟ್ ಸಬ್ಜೆಕ್ಟೆಡ್ ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ಏನಿದೆ? ಸಪೋಸ್ ನಮ್ಗೆ ಬೆಲೆ ಸಾಲ ಬೇಕಂದ್ರೆ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಗೌರ್ಮೆಂಟ್ ಎವ್ರಿ ಇಯರ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ಕ್ರಾಪ್ ಇಷ್ಟು ಅಮೌಂಟ್ ಕೊಡ್ಬೋದು ಅಂತ. 600 ಮಾತ್ರ ಆಗಿದೆ. 600 ನಾವೆಲ್ಲ ಎಡ್ಯುಕೇಟ್ ಮಾಡ್ತೀವಿ, ಎಲ್ಲ ಕ್ಯಾಂಪೇನ್ಸ್ ಮಾಡ್ತೀವಿ. ಬಟ್ ಅದರಿಂದ ಜಾಸ್ತಿ ಜನ ಏನ್ ಮಾಡ್ತಾ ಇಲ್ಲ. ನಾವು ಕಂಪಲ್ಸರಿ ಈಗ ಅಕೌಂಟ್ ಓಪನಿಂಗ್ ನಲ್ಲಿ ಎಲ್ಲ ಒಂದು ಕೌಂಟರ್ ಮಾಡಿ ಮಾಡ್ತಾ ಇದ್ದೇವೆ. ಕಂಪಲ್ಸರಿ ಎಕ್ಸ್ಪ್ಲೈನ್ ಮಾಡಿ ಮಾಡಿಸ್ತಾ ಇದ್ದೀವಿ. ಈಗ ಗವರ್ಮೆಂಟ್ ಮ್ಯಾಂಡೇಟರಿ ಮಾಡಿದ್ದಾರೆ 20 ರೂಪಾಯಿದು. ಓಕೆನಾ? ಅದು ಮಾಡಿಸ್ಕೋರಿ. ಬರೀ ಸಣ್ಣ ಅಮೌಂಟ್. ಈಗ ನೋಡಿ, ಮೊನ್ನೆ ಶಿವಪುರನಲ್ಲಿ ನಗೇಶ್ ಅವರೆಲ್ಲ ಅವ್ರದ್ದು ಏನೋ ಏನಾಯ್ತು, ಅವ್ರಿಗೆ ನಾರ್ಮಲ್ ಡೆತ್ ಅಲ್ಲ, ಅವ್ರಿಗೆ ಲಾಸ್ಟ್ 1 ವೀಕ್ ನಲ್ಲಿ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದೀವಿ. 2 ಲಕ್ಷ ರೂಪಾಯಿ ಅಕೌಂಟ್ ನಾಮಿನಿ ಕೊಟ್ಟಿದ್ದೀವಿ. ಸರಿ ಸರ್, 45 ದಿವಸ ಆಯ್ತು ಅಕೌಂಟ್ ಎನ್ರೋಲ್ಮೆಂಟ್ ಮಾಡಿಸಿ. 45 ದಿವಸ ಆಯ್ತು. ಕ್ರಾಪ್ ಲೋನ್ ಸರ್, ಕ್ರಾಪ್ ಲೋನ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್, PKCC ಅಂತ ಸ್ಕೀಮ್ ಇದೆ, KCC ಸ್ಕೀಮ್ ಇದೆ. ಎಲ್ಲ ನ್ಯಾಷನಲ್ ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ಸ್ ನಲ್ಲಿ ಇದೆ. ಅಪ್ ಟು 2 ಲಕ್ಷವರೆಗೆ ಬರೇ 8,000 ನಾಮಿನಲ್ ರೇಟ್, 25 ಪೈಸಕ್ಕೆ ಇದೆ. ಓಕೆನಾ? ಮತ್ತೆ ಮುದ್ರಾ ಲೋನ್ಸ್ ಕೊಡ್ತೀವಿ. ಏನನ್ನ ನೀವು ಬಿಸ್ನೆಸ್ ವರ್ಷಕ್ಕೆ ಓಕೆನಾ? ಮುದ್ರಾ ಲೋನ್ಸ್ ಕೊಡ್ತೀವಿ. ತಾವೇನ ಬಿಸ್ನೆಸ್ ಮಾಡ್ತಾ ಇದ್ರೆ ಮುದ್ರಾ ಲೋನ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ನಾವು ಲೋನ್ಸ್ ಕೊಡ್ತೀವಿ. ಮತ್ತೆ ಮಕ್ಕಳ ಎಜುಕೇಶನ್ ಲೋನ್ ಕೊಡ್ತೀವಿ. ಎಜುಕೇಶನ್ ಲೋನ್ ಈ ಬರೇ ಸಿಂಪಲ್, ಏನು ಇಲ್ಲ, ತಮ್ದು ಏನು ಇನ್ಕಮ್ ನೋಡಲ್ಲ, ಏನು ನೋಡಲ್ಲ. ನಾವು
ಬರೇ ಅವ್ರು CET ಅಲಾಟ್ಮೆಂಟ್ ಸೀಟ್ ಇದ್ರೆ ಸಾಕು. CET ನಲ್ಲಿ ಈಗ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ MBBS ಗೆ ಸಿವಿಲ್ ಇಂಜಿನಿಯರಿಂಗ್ ಹಿಂಗೆಲ್ಲ ಅದರಲ್ಲಿ ಮಿನಿಮಮ್ ಪ್ರೈವೇಟ್ ಸ್ಕೂಲ್ ಹತ್ರ ಮುಂದ್ಗಡೆ ಇದೆ. ಮತ್ತೆ ಈ ಕಿಟ್ ಕಂಪ್ಯೂಟರ್ ಸುಮಾರು ಜನ ದಿನ 100-150 ಜನ ಅಲ್ಲಿ ಕಿಟ್ ಕಂಪ್ಯೂಟರ್ ಇದೆ ಅಲ್ಲ ನಮ್ಮ ನೆಕ್ಸ್ಟ್ ಸರ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಸರಿ ಸರಿ. ಗವರ್ನಮೆಂಟ್ ಒಳ್ಳೆ ಸ್ಕೀಮ್ ಅದು. ಈಗ ತಮ್ಮ ಫಸ್ಟ್ ಅದು ಅಂದ್ರೆ ಕೈ ಉತ್ಕ್ರಿ ಅಂತಾರಲ್ಲ, ಹ್ಯಾಂಡ್ ಹೆಲ್ಡ್ ವರ್ಕ್ಸ್ ಲೈಕ್ ಟೈಲರಿಂಗ್, ಕುಮ್ಮರಿ ವರ್ಕ್ ಅಂದ್ರೆ ಏನಂತಾರ ಕುಂಬಾರ ಸೆಂಟ್ರಲ್ ಟೋಟಲ್ 15 ಗಾರೆ ಕೆಲಸಗಾರರು ಸಹ ಗಾರೆ ಕೆಲಸ. ಎಲ್ಲರೂ ನಾಮಿನಿ ಮಾಡ್ಕೊಂಡಿದ್ದಾರೆ. ನೀವು ಏನ್ ನಾಮಿನಿ ಅಂದ್ರೆ ಗೊತ್ತಾ? ನೀವು ಹೇಳ್ಬೇಕು. ನೀವು ಹೇಳಿಮ್ಮ. ಈಗ ನಾನೊಂದು ನಿಮ್ಮ ಹತ್ರ ಹೇಳ್ತೀನಿ. ನಿಮ್ಮ ಅಕೌಂಟ್ ದುಡ್ಡಿದೆ ಅನ್ಕೊಳ್ಳಿ. ಇನ್ ಕೇಸ್ ನೀವಾಗಿರ್ಬೋದು, ನಾನು ಆಗಿರ್ಬೋದು. ನಾವೇನ ತಿಳ್ಕೊಂಡಾಗ ಆ ದುಡ್ಡು ಬ್ಯಾಂಕ್ ಅಲ್ಲಿ ಇರ್ಬೇಕಾ, ನಮ್ಮ ಮನೆಯವ್ರು ಬರ್ಬೇಕಾ? ಬರ್ಬೇಕಲ್ವಾ? ಅದಕ್ಕೆ ನಾವೇನ್ ಮಾಡಿಸ್ಬೇಕು? ನಾಮಿನೇಷನ್ ಕಂಪಲ್ಸರಿ ಮಾಡಿಸ್ಕೋಬೇಕು. ಈಗ ನಿಮ್ ಪಾಸ್ಪೋರ್ಟ್ ಚೆಕ್ ಮಾಡಿಸ್ಕೊಳ್ಳಿ, ನಾಮಿನಿ ಅಂತ ಹಾಕಿರ್ತಾರೆ ಗೊತ್ತಲ್ವಾ? ನಾಮಿನಿ ಪಕ್ಕದಲ್ಲಿ ವೈ ಅಂತ ಇರುತ್ತೆ, ಇಲ್ಲ ಎನ್ ಅಂತ ಇರುತ್ತೆ. ವೈ ಅಂದ್ರೆ ಎನ್ ಅಂದ್ರೆ ಗೊತ್ತಾ? ನೀವು ಪಾಸ್ಪೋರ್ಟ್ ನೋಡಿದ್ರಲ್ಲ, ವೈ ಇದೆಯೇ, ವೈ ಇದ್ರೆ ಎಸ್ ಅಂತ, ಎನ್ ಇದ್ರೆ ನೋ ಅಂತ. ಯಾರಿಗೆ ಎನ್ ಅಂತ ಇದೆಯೋ ಅವ್ರು ದಯವಿಟ್ಟು ನಿಮ್ ಬ್ಯಾಂಕ್ ಹೋಗ್ಬಿಟ್ಟು ಒಂದು ನಾಮಿನೇಷನ್ ಮಾಡಿಸ್ಕೋಬೇಕು. ಸರ್ ನಾಮಿನೇಷನ್ ಇಲ್ಲ ಅಂದ್ರೆ ನಮ್ಮ ಅಮೌಂಟ್ ಬರಲ್ಲ ಅಂತ ಕೇಳ್ಕೊಡ್ಬೇಕಾದ್ರೆ ಬರುತ್ತೆ. ಅದು ಸ್ವಲ್ಪ ರಿಸ್ಕ್ ಆಗುತ್ತೆ. ನೀವು ಕೋರ್ಟ್ಗೆ ಹೋಗ್ಬೇಕು, ಖರ್ಚು ಕೂಡ ಇದೆ. ಓಕೆನಾ? ಎಲ್ಲ ಗ್ರಾಮ ಸಭೆಗಳಿಗೆ ಹೋಗ್ಬಿಟ್ಟು ಈ ತರ ಸ್ಕೀಮ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, PMJJBY ಅಂತಾರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಅಂತ. 18 ರಿಂದ 50 ವರ್ಷ ವಯಸ್ಸಿರೋರಿಗೆ 1 ವರ್ಷಕ್ಕೆ ಬಂದ್ಬಿಟ್ಟು 436 ರೂಪಾಯಿ ಕಟ್ಟಾಗುತ್ತೆ. ಇದು ಏನಕ್ಕಂದ್ರೆ ಇದು ಒಂದು ಇನ್ಶೂರೆನ್ಸ್ ನಮ್ಗೆ. ಈಗ BP ಇರುತ್ತೆ, ಶುಗರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಈ ತರ ಆಗ್ತಾ ಇರ್ಬೋದು, ಸ್ವಾಭಾವಿಕ ಮರಣ ಅಂತಾರೆ, ನ್ಯಾಚುರಲ್ ಡೆತ್ ಅಂತ. ಇದರಲ್ಲಿ ಏನೋ ತಿಳ್ಕೊಂಡ್ರೆ ಆ ಕುಟುಂಬ ನಾಮಿನಿಗೆ 2 ಲಕ್ಷ ಬರುತ್ತೆ. 50 ವರ್ಷ ವಯಸ್ಸು ಯಾರು ಹೊರಗಡೆ ಇದ್ದಾರೆ ಅವ್ರಿಗೆ 2 ಸ್ಕೀಮ್ ಆಗುತ್ತೆ. 50 ವರ್ಷ ಮೇಲೆ ಮಾತ್ರ 1 ಸ್ಕೀಮ್ ಆಗುತ್ತೆ. ಅದು ದಯವಿಟ್ಟು ಮಾಡಿಸ್ಕೊಳ್ಳಿ. ಇಲ್ಲ ಸರ್ ನಮ್ಗೆ 10 ಲಕ್ಷ 600 ರೂಪೀಸ್ ಕಂಪಲ್ಸರಿ ಆವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಾಗ್ತದೆ. ಅದಕ್ಕೆ ತಾವು ಅಕೌಂಟ್ ಓಪನ್ ಮಾಡೋ ಟೈಮ್ ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಅಕೌಂಟ್ ಫಾರ್ಮ್ ನಲ್ಲಿ ನೋ ಫಿಲ್ಡ್ ಅಕೌಂಟ್, ಜೀರೋ ಅಕೌಂಟ್. ನೋ ಫಿಲ್ಡ್ಸ್ ಅಕೌಂಟ್ ಅಂದ್ರೆ ಜೀರೋ ಅಕೌಂಟ್, ಜನರಲ್ ಅಕೌಂಟ್, ಎಸ್ಟಿಎಂ ಅಕೌಂಟ್ ಅಂತ ಇರ್ತದೆ. ಅದರಲ್ಲಿ ತಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ನಾರ್ಮಲ್ ಅಕೌಂಟ್ ಅಂದ್ರೆ ನಾರ್ಮಲ್ ಅಕೌಂಟ್ ಓಪನ್ ಮಾಡ್ತೀವಿ. ಜನ್ಧನ್ ಅಕೌಂಟ್ ಅಂದ್ರೆ ಜನ್ಧನ್ ಅಕೌಂಟ್. ಜನ್ಧನ್ ಅಕೌಂಟ್ ನಲ್ಲಿ ತಾವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆನಾ? ಅದು ಇನ್ನೊಂದು ಸ್ಕೀಮ್ಸ್ ಸಾರ್ ಹೇಳಿದ್ರಲ್ಲ, PMJJBY, SBY. ನಮ್ಮ ಬ್ಯಾಂಕ್ ನಲ್ಲಿ ಟೋಟಲ್ 76,000 ಆಕ್ಟಿವ್ ಅಕೌಂಟ್ಸ್ ಇದೆ. ಅಂದ್ರೆ 76,000 ಜನ ಅಕೌಂಟ್ಸ್ ಎಲ್ಲ ನಮ್ಮ ಗ್ರಾಮೀಣ ಬ್ಯಾಂಕ್ ನಲ್ಲಿ ಇದೆ. ಬಟ್ ಅದರಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದೆ ಎಷ್ಟೋ ಗೊತ್ತಾ? 20 ರೂಪಾಯಿದು ಮಾಡಿಸಿದ್ದು ಇವತ್ತಿನ ಡೇಟ್ಗೆ 1340, 1341 ಜನ ಮಾತ್ರ ಮಾಡಿಸಿದ್ದಾರೆ. ಬ್ಯಾಂಕ್ ಏನು ಲಿಂಕ್ ಇದೆಯೋ ಅದು ಮಾತ್ರ ನಮ್ಗೆ ಗೊತ್ತು. ಬಸ್ ಸಾರ್ ಟೋಟಲ್ ಐ ಥಿಂಕ್ 20 to 21 ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಅದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎಡಿಕೇಟಿಂಗ್ ಮೀ ಆಲ್ಸೋ. ಈಗ ಬ್ಯಾಂಕ್ ನಲ್ಲಿ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಸರ್ ವೆಂಕಟೇಶ್ ಸರ್ ಹೇಳಿದ್ದಾರಲ್ಲ. ಈಗ ನಾರ್ಮಲ್ ಅಕೌಂಟ್ ಓಪನಿಂಗ್ ಬೇರೆ ಬೇರೆ ಸ್ಕೀಮ್ಸ್ ಇದೆ. ಲೈಕ್ ಜನರಲ್ ಅಕೌಂಟ್ ಅಂತ ಇದೆ, ಜನ್ಧನ್ ಅಕೌಂಟ್ ಅಂತ ಇದೆ, ಎಕ್ಸ್ಟ್ರೀಮ್ ಅಕೌಂಟ್ ಅಂತ. ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ 10,000 ರೂಪೀಸ್ ಮೇಂಟೈನ್ ಮಾಡೋದು ಅಕೌಂಟ್ಸ್ ಇದೆ ನಮ್ಮ ಹತ್ರ. ಓಕೆನಾ? ಅದು ಆವರೇಜ್ ಬ್ಯಾಲೆನ್ಸ್ 10,000 ಮೇಂಟೈನ್ ಮಾಡಬೇಕಾಗ್ತದೆ. ಅದು ತಾವು ಅಕೌಂಟ್ ಓಪನ್ ಮಾಡೋ ಟೈಮ್ ನಲ್ಲಿ ಭಾದ್ರಪದ ಶುಕ್ಲಜ ಚೌತಿಯಂದು ನೀ ಮನೆ ಮನೆಗೋದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೋದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈ ಮುಗಿ ಸೇರುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ದಿನಕ್ಕೆ ಬಂದನೆ ನಂಬಿದವರ ಪಾಲಿನ ಕಲ್ಪತರು. ಸಭೆಯಲ್ಲಿ ಈಗ ತಾನೇ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳಾದ ಕಮಲಪ್ಪನವರು ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 3 ದಿನದೊಳಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದು ತುಂಬಾ ಸಂತೋಷ ಇದೆ. ಹಾಗೇನೆ ಈ ಒಂದು ಸಮನ್ವಯ ಸಭೆ ಯಾಕೆ ಮಾಡಬೇಕು, ಏನಕ್ಕಾಗಿ ಮಾಡಬೇಕು, ಇದರಿಂದ ಏನ್ ಪ್ರಯೋಜನ ಅನ್ನೋದಾದ್ರೆ, ಈ ಸಮನ್ವಯ ಸಭೆ
ವಿಶೇಷ ಚೇತನರಾಗಿರ್ತಾರೆ. ಯಾರು ವಿಶೇಷ ಚೇತನರು? 40% ಮೇಲೆ ಇರ್ತಕ್ಕಂಥ ಅಂಗವಿಕಲತೆಯನ್ನು ಹೊಂದಿರ್ತಕ್ಕಂಥವರು ವಿಶೇಷ ಚೇತನರು. ಅವರಿಗೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಂದ ವಿಶಿಷ್ಟ ಗುರುತಿನ ಚೀಟಿ, ದಟ್ ಮೀನ್ಸ್ UDID ಯಾರು ಮಾಡಿಸ್ಕೊಂಡಿದ್ರೆ ಅವರು ವಿಶೇಷ ಚೇತನರಾಗ್ತಾರೆ. ಅಂತವರು ನಮ್ಮ ಆ ಒಂದು ಪ್ರೋಗ್ರಾಮ್ಸ್ಗೆ ನಿಮ್ಮನ್ನು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ. ಎಷ್ಟು ಅಮೌಂಟ್ ರಿಸರ್ವ್ ಮಾಡ್ತೀರಾ, ಎಷ್ಟು ಕೊಡ್ತಾ ಇದ್ದೀರಾ, ಅದ್ರ ಮಾಹಿತಿ ಬಿಡಿಲ್ಲ ಬಂದಾಗ ಅವ್ರ ಕೈ ಕೊಡ್ತಾರೆ. 8 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲಿ ವಿಶೇಷ ಚೇತನರಿಗೆ ಉಚಿತವಾಗಿ ನೋಂದಣಿ ಮಾಡಿಸಿರುವ ಬಗ್ಗೆ ಮಾಹಿತಿ ನೀಡುವುದು. ಕಳೆದ 3 ಹಾಗೂ ಪೋಷಕರ ಸಂಘಗಳ ರಚನೆ ಮಾಡಿರುವ ಬಗ್ಗೆ ವಿಶೇಷ ಚೇತನರದ್ದು ಒಂದು ಗುಂಪು, ಆರೈಕೆದಾರರದ್ದು ಒಂದು ಗುಂಪು, ಪೋಷಕರದ್ದು ಒಂದು ಗುಂಪು ಮಾಡಿದ್ರೆ SHG ಸಂಘಗಳ ಮಾದರಿಯಲ್ಲಿ ಕೊಡಲು ಅವರಿಗೆ ಸರ್ಕಾರದಿಂದ ಇವಾಗ ಇದು ಕೊಡ್ತಾರೆ. 4,985 ಜನ ಇದ್ದಾರೆ. 21 ಡಿಸೇಬಿಲಿಟೀಸ್, 21 ಬಗೆಯ. ಅವರಿಗೆ ಸರ್ಕಾರದಿಂದ ಏನೆಲ್ಲ ಸೌಕರ್ಯಗಳಿದೆ ಅಥವಾ ಬೇರೆ ಮೂಲಗಳಿಂದ NGOs ಇರ್ಬೋದು, ಸಂಸ್ಥೆಗಳಿಂದ ಇರ್ಬೋದು, ಸಂಘಗಳಿಂದ ಇರ್ಬೋದು, ಏನೆಲ್ಲ ಸೌಕರ್ಯಗಳು ಇವತ್ತು ಇದೆ ಅನ್ನೋದಾದ್ರೆ ಸರ್ಕಾರ ಮೊಟ್ಟ ಮೊದಲಿಗೆ ಇಂಥವರಿಗೆ ವಿಶೇಷ ಶಾಲೆಗಳು ಅಂತ ತೆರೆದಿದ್ದಾರೆ. ಉದಾಹರಣೆಗೆ ಬುದ್ಧಿಮಾಂದರಿಗೆ ಅಂತ, ದೃಷ್ಟಿದೋಷ ಉಳ್ಳವರಿಗೆ ಅಂತ, ಅಂದ್ರೆ ಶ್ರವಣ ದೋಷ ಉಳ್ಳವರಿಗೆ ಅಂತ, ಈ ತರ ವಿವಿಧ ರೀತಿಯ ವಿಶೇಷ ಶಾಲೆಗಳನ್ನ ತೆರೆದಿದ್ದಾವೆ. ಸರ್ಕಾರ ಇದಕ್ಕೆ ಅನುದಾನ ಕೊಡ್ತೈತೆ. ಇದರಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟು ಸ್ವಾವಲಂಬನೆ ಮಾಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಮೇರೆಗೆ ಈ ವಿಶೇಷ ಶಾಲೆಗಳನ್ನ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಅದಾದ್ಮೇಲೆ ನಾನು ಮಾಡಿದ್ದೆ D.Ed, ನಾನು ಇರ್ಬೇಕಾಗಿದ್ದೆ ಶಿಕ್ಷಣ ಇಲಾಖೆ, ಅದನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ಸೇವೆ ವಿಕಲಚೇತನರಲ್ಲಿ ಇವತ್ತು ಶಾಶ್ವತವಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಲ್ಲೋದ್ರು ನಮಸ್ಕಾರ ಅಂತಾರೆ. ಆ ನಮಸ್ಕಾರ ಯಾರಪ್ಪ ನೀವು ಮತ್ತೆ ನನ್ನ ಕ್ವಶನ್ ಮಾಡ್ತಾರೆ, ಮತ್ತೆ ಅವ್ರು ಕ್ವಶನ್ ಮಾಡಿರ್ತೀವಿ, ಏನಪ್ಪ ಅದ ಇಂಥ ಜಾಗದಲ್ಲಿ ಸರ್ ನಿಮ್ಗೆ ನಾನು ಇದು ಮಾಡಿದ್ರು. ದಳಸ್ನೂರು ಒಂದು ಉಪಾಧ್ಯಕ್ಷರು ಉಮಾ ಮೇಡಮ್ ನಮ್ಮ ಸರ್, ನಮ್ಮ ಯಜಮಾನ್ರಿಗೆ ನಾವು ನಮ್ಮ ಖರ್ಚು ಏನಿಲ್ಲ ಸರ್, ಬಂದ ತಕ್ಷಣ ನಮಗೆ SGSP ನಲ್ಲಿ PKJB ನಲ್ಲಿ ಲೋನ್ ಕೊಡಿಸಿದ್ರು ಸರ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಈ ಸಾರ್ ಮತ್ತೆ ಗಾಡಿಗೆ ಅಪ್ಪ ಮೇಡಮ್ ಕೆಲಸ ಮಾಡ್ಕೊಡ್ತೀನಿ. ಅವರು ಗರ್ಭ ಧರಿಸಿದ ತಕ್ಷಣವೇ ಅವ್ರ ಮನೆಗೆ ಭೇಟಿ ಕೊಟ್ಟು ಏನು ಆ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಗುವಿಗೆ ಎಲ್ಲ ಕಾರ್ಯಕ್ರಮ ಯೋಜನೆಗಳಿದಾವನ್ನೆಲ್ಲವೂ ಸಹ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಆಶಾ ವರ್ಕರ್ಸು, ಅಂಗನವಾಡಿಯವರು ಇವರೆಲ್ಲರೂ ಸಹ ಆ ಗ್ರಾಮದ ಪೂರ್ತಿ ಸರ್ವೆಯನ್ನ ಮಾಡಿ ಆ ಗ್ರಾಮದ ವಿಶೇಷವಾಗಿ ಎಲ್ಲ ಜನರ ಗಂಡು ಎಷ್ಟಿದೆ, ಹೆಣ್ಣು ಎಷ್ಟಿದೆ, ವಿಕಲಚೇತನರು ಎಷ್ಟಿದ್ದಾರೆ, ವಿಕಲಚೇತನರಲ್ಲಿ ಬುದ್ಧಿಮಾಂದ್ಯರು ಎಷ್ಟಿದೆ, 21 ವಿಕಲತೆಯನ್ನ ಏನೇನಿದೆ ಅಂತೇಳಿ ಫೈಂಡ್ ಔಟ್ ಮಾಡಿ ಆ ಮಾಹಿತಿಯನ್ನ ತಾಲೂಕಿಗೆ, ನಮ್ಮ ಶಿಕ್ಷಣ ಇಲಾಖೆಗೆ ಮತ್ತೆ MRW ಇಲಾಖೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ಪೂರ್ಣ ಪ್ರಮಾಣವಾಗಿ ನಮ್ಮ ಆಶಾ ವರ್ಕರ್ಸು, ನಮ್ಮ ಅಂಗನವಾಡಿ ಕರೆಸರು ಮಾಡ್ತಾ ಇದ್ದಾರೆ ಸರ್. ಹಾಗೇನೆ ನಮ್ಮ ಶಿಕ್ಷಣ ಇಲಾಖೆಗೆ ಬಂದಾಗ ಶಿಕ್ಷಣ ಇಲಾಖೆಯಲ್ಲೂ ಸಹ ಅಷ್ಟೇನೆ 3 ರಿಂದ 6 ವರ್ಷದವರೆಗೂ ಅಂಗನವಾಡಿಯಲ್ಲಿ ಇರ್ತಾರೆ. ಅಂಗನವಾಡಿಯಲ್ಲಿ ಸಹ ಆ ವಿಕಲತೆಯನ್ನ ಗುರುತಿಸಿ ನಮ್ಗೆ ಕಲಿಸ್ಕೊಡ್ತಾರೆ. 6 ರಿಂದ 18 ವರ್ಷ ಮಕ್ಕಳು ಕಾಲೇಜು ಮುಗಿಸುವ ತನಕ ನಾವು ಅವ್ರಿಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನರು, ಜನರಲ್ ಆಗಿ ನಾವು ಸಾಮಾನ್ಯವಾಗಿ ಹೇಗೆ ಮಾತಾಡ್ತೀವಿ, ಓಡಾಡ್ತೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಈ ಎಲ್ಲ ಪ್ರಕ್ರಿಯೆಗಳನ್ನ ಆ ಮಕ್ಕಳು ಸಹ ಇವರು ಸಹ ಮಾಡುವ ಲೆಕ್ಕಾಚಾರಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರನ್ನ ವಿಶೇಷ ನಮ್ಮ BRC ಎಜುಕೇಶನ್ ಸೆಂಟರ್, DEO ಕಚೇರಿಯ BRC ಅಂತಿದೆ, BRC SR ಸೆಂಟರ್ ಅಂತಿದೆ, ಸ್ಕೂಲ್ ರೆಡಿನೆಸ್ ಸೆಂಟರ್, ಶಾಲಾ ಸಿದ್ಧತಾ ಕೇಂದ್ರ. ಶಾಲೆಯಲ್ಲಿ ಆ ಮಕ್ಕಳು ಓದ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಸಹ ಆ ಸೆಂಟರ್ಗೆ ನಾವು ಕರೆಸ್ಕೊಂಡು ಅವ್ರು ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳ ಮುಖಾಂತರ ಕಲಿಕಾ ಅಭ್ಯಾಸವನ್ನ ಮಾಡಿಸಿ ಆ ಚಟುವಟಿಕೆಗಳ ಮುಖಾಂತರ ನಾರ್ಮಲ್ ಆಗಿ ನಡೀತಕ್ಕಂಥದ್ದು, ನಾರ್ಮಲ್ ಆಗಿ ಅಕಸ್ಮಾತ್ ಟಾಕಿಂಗ್ ಬರ್ಲಿಲ್ಲ ಅಂದ್ರೆ ಟ್ಯಾಕ್ ಕಳಿಸ್ಕೊಡ್ತಕ್ಕಂಥದ್ದು, ಕಣ್ಣಿನ ನಾಲಿಗೆಯನ್ನೇ ಹೇಗೆ ನಾವು ತಿರುಗಿಸಬೇಕು, ದವಡೆಗಳನ್ನೇ ಹೇಗೆ ಬಳಸ್ಕೋಬೇಕು, ಜೊಳು ಸೋರಿಸ್ತಾ ಇರ್ತಾರೆ, ಆ ಜೊಳು ಸೋರಿಸೋದನ್ನ ನಾವು ಹೇಗೆ ಬಿಡಿಸಬೇಕು ಅಂತ ನಾವಲ್ಲಿ ಟ್ರೈನ್ ಅಪ್ ಮಾಡ್ತಾ ಇದ್ವಿ. ಅವರು ಸಹ ನಮ್ಮ ಜೊತೆ ಸಹ ಜೀವನ ಮಾಡಬೇಕು. ನಮಗೆ ಅವರು ದೇವರ ಸಮಾನ ನೋಡ್ಕೊಳ್ಳೋದಕ್ಕೆ ಆ ಮನೆಯಲ್ಲಿ ಇರ್ತಕ್ಕಂಥ ಆರೈಕೆದಾರರಿಗೆ ತಿಂಗಳಿಗೆ 2,000 ರೂಪಾಯಿ ಅನೌನ್ಸ್ ಮಾಡಿಸಿದ್ದಾರೆ. ಇವರ ಅತ್ಯಂತ ಹೆಚ್ಚಿನ
ಇವರ ಫೋರ್ಸ್ ನೊಂದಿಗೆ ಸರ್ಕಾರ ಇಂಥವರೆಲ್ಲ ಫೋರ್ಸ್ ಮಾಡಿ ಅಂತ ಮಕ್ಕಳಿಗೆ ನೀವು ಕೊಡಬೇಕು, ಮನೆಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಪೋಷಕರಿಗೆ ನೀವು ತಿಂಗಳಿಗೆ 1,000 ರೂಪಾಯಿ ಭತ್ಯೆ ಆದ್ರೂ ಕೊಡಬೇಕು ಅಂತೇಳಿ ಇವರು ಪ್ರೋತ್ಸಾಹ ಮಾಡೋದ್ರಿಂದ ಈಗ ಸರ್ಕಾರ ಜೂನ್ 1ನೇ ತಾರೀಕಿಂದ ಅನೌನ್ಸ್ ಆಗಿ ಡಿಸೆಂಬರ್ 3ರಿಂದ ಲಾಸ್ಟ್ ವಿಕಲಚೇತನ